ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಟು ಆಕಾಶ್ ಕಿಚನ್. ನಾನಿವತ್ತು ಕರಿಗಡುಬು ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ. ನೀವೇನಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ. ಈಗ ಹೇಗೆ ಮಾಡೋದು, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ನೋಡಿ, ನಾನಿಲ್ಲಿ ಮೈದಾ ಹಿಟ್ಟು ತಗೊಂಡಿದ್ದೀನಿ. ನೀವು ಬೇಕಾದರೆ ಗೋಧಿ ಹಿಟ್ಟು ಕೂಡ ತಗೊಬೋದು. ಮೈದಾ, ಸ್ವಲ್ಪ ಚಿರೋಟಿ ರವೆ, 1 ಸ್ಪೂನ್ ತುಪ್ಪ, ಒಂದು 1/4 ಟೇಬಲ್ ಸ್ಪೂನಷ್ಟು ಉಪ್ಪು, ಇಷ್ಟು ಸೇರಿಸ್ಕೊಂಡು ಅಷ್ಟನ್ನ ಎಲ್ಲ ಹಾಕೋಣಕ್ಕೆ ಹೋಗ್ಬಿಡಿ. ನಾವು ಒಬ್ಬಟ್ಟಿಗೆ ಯಾವ ರೀತಿ ಕಲ್ಸ್ಕೊತೀವೋ ಅದೇ ರೀತಿ ಕಲ್ಸ್ಕೊಳ್ಳಿ. ನೋಡಿ, ಈ ರೀತಿ ನಾನು ಫಸ್ಟ್ ಎಲ್ಲನೂ ಇದೇ ರೀತಿ ಒಂದು ಸಲ ಕಲ್ಸ್ಕೊತೀನಿ. ಹಿಂಗೆ ಹಿಡಿದ್ರೆ ಹಿಡಿ ಆಗಬೇಕು, ಆ ಥರ ಉಂಡೆ ಕಟ್ಟಬೇಕು. ಈಗ ಸ್ವಲ್ಪನೇ ನೀರು ಸೇರಿಸ್ಕೊಂಡು ನಾನು ಹಿಟ್ಟನ್ನ ಕಲಸಿ ಸೈಡಲ್ಲಿ ಇಟ್ಕೊತೀನಿ. ಒಂದೇ ಸಲ ನೀರು ಹಾಕೊಂಡು ಸೇರಿಸ್ಕೊಳಕ್ಕೆ ಹೋಗ್ಬಿಡಿ. ಸ್ವಲ್ಪನೇ ನೀರು ಸೇರಿಸ್ಕೊಂಡು ಹಿಟ್ಟನ್ನ ಕಲಿಸ್ಕೊಳ್ಳಿ. ತುಂಬ ಗಟ್ಟಿಯಾಗೂ ಬೇಡ, ತುಂಬ ತೆಳುವಾಗೂ ಬೇಡ. ನಾವು ಚಪಾತಿ ಹಿಟ್ಟು ಯಾವುದಕ್ಕೆ ಕಲಿಸ್ತೀವೋ ಅಷ್ಟು ಕಲಿಸ್ಕೊಂಡ್ರೆ ಸಾಕು. ನೋಡಿ, ಇಷ್ಟ ಆದರೆ ಸಾಕು. ಇದನ್ನು ಇವಾಗ ಒಂದು ಅರ್ಧ ಗಂಟೆ ನೆನೆಯಕ್ಕೆ ಬಿಡೋಣ. ಇವಾಗ ಇದಕ್ಕೆ ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ನಾನು ಸೈಡಲ್ಲಿ ಇಟ್ಕೊತೀನಿ. ಈಗ ಕಡಲೆಬೇಳೆ ನೆನೆಸಿಟ್ಕೊಂಡಿದ್ದೆ ನಾನು ಒಂದು 1/2 ಅವರ್ ಮುಂಚೆಗೆ. ಅದಕ್ಕೆ ಇವಾಗ ಒಂದು ಕುಕ್ಕರ್ಗೆ ನೀರು ಸೇರಿಸ್ಕೊಂಡು ಕಡಲೆಬೇಳೆ ಬೇಯಿಸ್ಕೊತೀನಿ. 2 ಸೀಟಿ ಬಂದರೆ ಸಾಕು, ಚೆನ್ನಾಗಿ ಬೆಂದಿರುತ್ತೆ. ನೋಡಿ, ಕಡಲೆಬೇಳೆ ಈ ರೀತಿ ಬೇಯಿಸ್ಕೊಂಡಿದ್ದೀನಿ ನಾನು. ಇವಾಗ ಇದನ್ನು ಸೋಸ್ಕೊಳ್ಳೋಣ. ಈಗ ಒಂದು ಬಾಣಲಿ ಇಟ್ಕೊಂಡು ರುಚಿಗೆ ಎಷ್ಟು ಬೇಕು ನೋಡೋಷ್ಟು ಬೆಲ್ಲ ಸೇರಿಸ್ಕೊಳ್ಳಿ. ಈಗ ನಾನು ಬೇಯಿಸಿಟ್ಕೊಂಡಿದ್ನಲ್ಲ ಕಡಲೆಬೇಳೆ, ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಇದು ಮಾಡ್ಕೊತೀನಿ. ರುಬ್ಬೇಕನ್ನೋ ಅವಶ್ಯಕತೆ ಏನಿಲ್ಲ, ಇದರಲ್ಲೇ ಗಟ್ಟಿಯಾಗಿ ಪಾಕ ತಕ್ಕೊಬೋದು ನಾವು. ನಿಮಗೆ ಕಡಲೆಬೇಳೆ ಬೇಡ ಅಂದರೆ ತೊಗರಿಬೇಳೆ ಸೇರಿಸ್ಕೊಂಡೇ ಮಾಡ್ಕೊಬೋದು. ನೋಡಿ, ಈ ರೀತಿ ಸ್ವಲ್ಪ ಗಟ್ಟಿ ಆಗೋವರೆಗೂ ಹಿಟ್ಟು ಕಲಸ್ಕೊಂತಲೇ ಇದ್ದು ಕೈ ಆಡ್ತಲೇ ಇರಿ. ಸಿಂಪಲ್ ರೆಸಿಪಿ, ಈಸಿಯಾಗಿ ಮಾಡ್ಕೊಬೋದು. ಒಬ್ಬಟ್ಟು ಯಾವ ರೀತಿ ಮಾಡ್ತೀವೋ ಅದೇ ರೀತಿ ಮಾಡೋದು, ಬಟ್ ಇದೊಂದು ಸಾಂಪ್ರದಾಯಿಕ ಅಡುಗೆ. ಈಗ ಏಲಕ್ಕಿ, ಸ್ವಲ್ಪ ತುಪ್ಪ, 1 ಸ್ಪೂನಷ್ಟು ತುಪ್ಪ, ಏಲಕ್ಕಿ ಪುಡಿ ಇಷ್ಟು ಸೇರಿಸ್ಕೊಂಡು ಇನ್ನೊಂದು ಸಲ ಇದು ಮಾಡ್ಕೊತೀನಿ. ನಾವು ರುಬ್ಕೊಬೇಕಂತ ಏನಿಲ್ಲ, ಹಾಗೆ ಕೂಡ ಮಾಡ್ಕೊಬೋದು. ಈಗ ನೋಡಿ, ಇದು ಗಟ್ಟಿ ಆಯ್ತಾ ಬಂದಿದೆ. ಇನ್ನೊಂದು 5 ಮಿನಿಟ್ಸು ಎಲ್ಲ ಇದಾಗುತ್ತೆ. ನಾನು ಇವಾಗ ಲಿಡ್ ಕ್ಲೋಸ್ ಮಾಡಿ ಬಿಟ್ಕೊತೀನಿ. ನೋಡಿ, ತಣ್ಣಗಾಗಿಬಿಟ್ಟಿದೆ. ನಾನು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ. ನೋಡಿ ಯಾವ ಥರ ಬಂದಿದೆ ಅಂತ. ಈಗ ಉಂಡೆಗಳು ಮಾಡ್ಕೊಂಡು ಹಿಟ್ಟು ಲಟ್ಟಿಸ್ಕೊತೀನಿ ನಾನು. ತುಂಬ ದೊಡ್ಡದಾಗೇನು ಬೇಡ, ನಿಮ್ಗೆ ನೋಡಿ ಎಷ್ಟಾಗಲ ಸೈಜ್ ಬೇಕೋ ನೋಡಿ ಅಷ್ಟಾಗಲ ಲಟ್ಟಿಸ್ಕೊಳ್ಳಿ. ನೋಡಿ, ಈಗ ಲಟ್ಟಿಸ್ಕೊತಾ ಇದ್ದೀನಿ. ಇಷ್ಟು ಸಿಂಪಲಾಗಿ ಮಾಡ್ಕೊಬೋದು. ನೀವು ಒಂದ್ಸಲ ಟ್ರೈ ಮಾಡಿ. ನೋಡಿ, ಒಂದದೇ ಲಟ್ಟಿಸ್ಕೊಂಡು ಈ ರೀತಿ ಎಲ್ಲನೂ ಉಂಡೆಗಳ್ನ ಇದೇ ರೀತಿ ನಾವು ಚಪಾತಿ ಹೇಗೆ ಪೂರಿ ಎಲ್ಲ ಲಟ್ಟಿಸ್ಕೊತೀವೋ ಆ ಪೂರಿ ಅದಕ್ಕೆ ಲಟ್ಟಿಸ್ಕೊಳ್ಳಿ. ನೋಡಿ, ಈ ರೀತಿ ಲಟ್ಟಿಸ್ಕೊಂಡಿದ್ದೀನಿ. ಈಗ ಹೂರ್ಣನ ತೆಗೆದ್ಬಿಟ್ಟು ಸೆಂಟ್ರಲ್ಲಿ ಇಟ್ಕೊತೀನಿ. ಒಂದೇ ತವಿಡ್ಬಿಟ್ಟು ಉದ್ದಕ್ಕೆ ಇಟ್ಕೊಳ್ಳಿ, ಅವಾಗ 2 ಕಡೆನೂ ಇದಾಗುತ್ತೆ, ಫೋಲ್ಡ್ ಆಗುತ್ತೆ. ನೋಡಿ, ಈ ರೀತಿ ಉದ್ದಕ್ಕೆ ಇಟ್ಕೊಂಡಿದ್ದೀನಿ. ಈಗ ನೀವು ಹಿಂಗಾದರೂ ಫೋಲ್ಡ್ ಮಾಡ್ಕೊಳ್ಳಿ, ಇಲ್ಲ ಅಂತ ಅಂದರೆ ಫೋರ್ಕ್ ಬರುತ್ತಲ್ಲ, ನಾವು ಮ್ಯಾಗಿ ಎಲ್ಲ ತಿಂತೀವಲ್ಲ ಆ ಸ್ಪೂನಲ್ಲಿ ಈ ಥರ ಇದು ಮಾಡ್ಕೊಳ್ಳಿ, ಓಪನ್ ಆಗೋಲ್ಲ. ನಿಮ್ಗೆ ಈ ಥರ ಬೇಡ ಅಂದರೆ ಕರ್ಜಿಕಾಯಿ ಮೋಲ್ಡ್ ಬರುತ್ತಲ್ಲ ಅದರಲ್ಲಾದರೂ ಮಾಡ್ಕೊಬೋದು. ಇಲ್ಲಾಂದರೆ ಇದೇ ಥರ ಮಾಡ್ಕೊತೀವಿ ಅಂದರೆ ಸ್ವಲ್ಪ ಕಾರ್ನ್ಫ್ಲೋರು ಅಥವಾ ಮೈದಾ ಹಿಟ್ಟನ್ನ ನೀರು 1 ಸ್ಪೂನಲ್ಲಿ ಕಲಿಸ್ಬಿಟ್ಟು ಈ ಥರ ಇದು ಮಾಡ್ಕೊಳ್ಳಿ, ಸೀಲ್ ಮಾಡ್ಕೊಳ್ಳಿ, ಓಪನ್ ಆಗೋಲ್ಲ. ನೋಡಿ, ಈ ರೀತಿ ಎಲ್ಲನೂ ಇದೇ ರೀತಿ ಮಾಡಿ ಇಟ್ಕೊತೀನಿ ನಾನು. ನೋಡಿ, ಈ ರೀತಿ ಮಾಡಿ ಇಟ್ಕೊತೀನಿ. ನೋಡಿ, ಈಗ ಎಣ್ಣೆ ಇಟ್ಕೊಂಡಿದ್ದೆ, ಎಣ್ಣೆ ಬಿಸಿ ಆಗಿದೆ. ಇವಾಗ ಒಂದೊಂದೇ ಬಿಟ್ಕೊತಾ ಇದ್ದೀನಿ ನಾನು. ನಾವು ಕರ್ಜಿಕಾಯಿ, ಬೋಂಡ, ಕಜ್ಜಾಯ ಎಲ್ಲ ಕರಿತೀವಲ್ಲ ಅದೇ ರೀತಿ ಸಿಮ್ಮಲ್ಲೇ ಇಟ್ಕೊಳ್ಳಿ. ಫಸ್ಟು ಐ ಫ್ಲೇಮಲ್ಲಿ, ಮೀಡಿಯಮ್ಮು ಇದರಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರೋಲ್ಲ. ಈಗ ಮೀಡಿಯಮ್ ಲೆವೆಲ್ಲೇ ಇಟ್ಕೊಂಡು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಇದಾಗಿದೆ. ಒಂದು ಫೋಲ್ಡ್ ಆಗಿಲ್ಲ, ಸರಿಯಾಗಿ ಓಪನ್ ಆಗಿದೆ. ನೋಡಿ, ಇದಾಗಿದೆ. ಇವಾಗ ನಾನು ತೆಗ್ದು ಬೇರೆದೊಂದು ಬೌಲ್ಗೆ ಕರ್ಜಿಕಾಯಿ ಥರನೇ ಬಂದಿದೆ. ಒಂದು ಸಲ ಟ್ರೈ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.